ಮಾತು ಕೊಡೋಕೆ ಒಪ್ಕೊಳ್ದೆ ಇದ್ರೆ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹಾಕ್ಸೋಕ್ಕೂ ಹಿಂದೆ ಮುಂದೆ ನೋಡಲ್ಲ. ಮೈಂಡ್ ಇಟ್. ಬುದ್ಧಿಗಿದಿ ಇಲ್ವಾ ನಿಂಗೆ? ನಾನು ಮಾತಾಡ್ತಿರ್ಲಿಲ್ವಾ? ಮತ್ತೆ ನಿಂದೇನು ಪಂಚಾಯ್ತಿ? ಈ ಜುಜ್ಬಿ ಕೆಲ್ಸಕ್ಕೆ 20 ಲಕ್ಷ ಸಿಕ್ತಿರೋದೇ ಜಾಸ್ತಿ. ಮತ್ತೆ ಅದ್ರಲ್ಲಿ ನಿಂಗೆ ಆಸೆ ಬೇರೆ ಏನೇನೋ ಬೇಕು ಅಂತ. ಇರೋದಕ್ಕೂ ಕಲ್ಬಿತ್ತು ನಿನ್ ದರಿದ್ರ ಆಸೆಯಿಂದ. ಸುಮ್ಮನೆ ನಿಂಗೆ ಗೊತ್ತಾಗೋದಿಲ್ಲ. ಸಿಕ್ದಾಗ ಸೀನುಂಡೆ ಅಂತ ಬೋಚ್ಕೋಬೇಕಣೋ. ಅವಳು ಹೇಳಿದ ಕೆಲಸ ನಾವು ಮಾಡ್ಬೇಕಂದ್ರೆ ನಾವು ಹೇಳ್ದಾಗ ಅವಳು ಕೇಳ್ಬೇಕು. ಭಯ ಭಯ ಹುಟ್ಟಿಸ್ಲಿಲ್ಲ ಅಂದ್ರೆ ಸದ್ರಾಗೋಗ್ಬಿಡುತ್ತೋ ತಕರಮ್ಮ. ಸುಮ್ಮನೆ ರಮ್ಮ, ಏನೋ ಅಮ್ಮ ಅಂತ ವಿಷಯ ಹೇಳಿ ತಪ್ಪು ಮಾಡ್ದೆ ಅನ್ಸ್ತಾ ಇದೆ. ನೀನ್ ಹೀಗೆ ಆಡಿದ್ರೆ ಕಾಸಿನ ಸರ ಅಲ್ಲ, ಒಂದ್ ಬಿಡ್ಗಾಸು ಬಿಚ್ಚಲ್ಲ, ತೆಪ್ಪಗಿರ್ಬೇಕು. ನೋಡಮ್ಮ, ಪರಿಸ್ಥಿತಿ ಸರಿಗಿಲ್ಲ. ಆ ಕಡೆಯಿಂದ ಭೂಪತಿ, ಈ ಕಡೆಯಿಂದ ಶ್ವೇತಾ, ಇಬ್ರು ಗಟ್ಟಿ ಪಾರ್ಟಿಗಳು. ನಾವು ಎಗರಾಡಿದ್ರೆ ನಮ್ಮನ್ನು ಬೋಸ್ಕಾಕೋದು ದೊಡ್ಡ ವಿಷಯ ಏನಲ್ಲ ಅವ್ರಿಗೆ. ಅದಕ್ಕೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಉದ್ಧಾರ ಆಗದ್ ನೋಡು. ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಇರೋದಕ್ಕೂ ಕಲ್ಲಾಕ್ಬೇಡ ನೀನು. ಆಯ್ತು ಬಿಡು, ಏನೋ 4 ಕಾಸು ಜಾಸ್ತಿ ಬರುತ್ತೆ ಅಂತ ನೋಡ್ತೀನಿ, ಆದರೆ ಆಗಲ್ಲ. ಬಿಟ್ಟು ಹಾಕ್ಬಿಡ್ತೀನಿ. ಚೆನ್ನಾಗಿ ನೆನ್ಪಿಟ್ಕೋ, ಆ ಅನಿಷ್ಟನ್ ಬೈಬೇಡ. ಅವಳೇನಾದ್ರು ಮನೆ ಬಿಟ್ಟು ಹೋದ್ರೆ ಬರೋ ಕಾಸು ಬರಲ್ಲ. ಬಾಯಿ ಮುಚ್ಕೊಂಡಿರ್ಬೇಕು. ಮತ್ತೆ ಅವಳ ಅಪ್ಪಿ ತಪ್ಪಿ ಮನೆ ಬಿಟ್ಟು ಹೋಗೋ ಯೋಚನೆ ಮಾಡಿದಾಗ ನೋಡ್ಕೋಬೇಕು. ಏನ್ರಿ ಮನೆ ಬಿಟ್ಟು ಹೋಗೋದು ಅಂತ ಏನೋ ಮಾತಾಡ್ತಾ ಇದ್ದೀರಾ? ನಕ್ಷತ್ರನ ವಿಷಯ ಮಾತಾಡ್ತಿದ್ದೀರಾ? ಅವಳು ಯಾಕೆ ಮತ್ತೆ ಮನೆ ಬಿಟ್ಟು ಹೋಗ್ತಾಳೆ? ಅಯ್ಯ ನಿನ್ನ ಅಮ್ಮ ಮಗ ಮಾತಾಡ್ತಿದ್ರೆ ಬಂದು ಕೇಳಿಸ್ಕೊಳ್ತೇನೆ. ಒಳ್ಳೆ ಗರ್ತಿ ಅನ್ಸ್ಕೊಳೋರು ಲಕ್ಷಣನ ಇದು? ನಾನೇನು ಕದ್ದು ಕೇಳಿಸ್ಕೊಳ್ತಿರ್ಲಿಲ್ಲ ರೀ, ಸುಮ್ಮನೆ ಏನೇನೋ ಅನ್ಕೋಬೇಡಿ ನೀವು. ಕಾಫಿ ಕೊಡೋಣ ಅಂತ ಬಂದೆ, ಕಿವಿ ಮೇಲೆ ಬಿತ್ತು ಅಷ್ಟೇ. ಇನ್ಮೇಲೆ ಕಿವಿ ಮುಚ್ಕೊಂಡು ಬಾ. ಗಂಡ ಅತ್ತೆ ಅಂತ ಸ್ವಲ್ಪ ಮರ್ಯಾದೆ ಇರಲಿ. ಯಾಕತ್ತೆ ಈಗ ಅಷ್ಟು ದೊಡ್ಡ ಮಾತೆಲ್ಲ ಬೇಕಾ? ಈಗ ನಾನು ಏನಂತದ್ದು ಕೇಳಿದೆ, ನಕ್ಷತ್ರ ಯಾಕೆ ಮತ್ತೆ ಮನೆ ಬಿಟ್ಟು ಹೋಗ್ತಾಳೆ ಅಂತ ಕೇಳಿದೆ, ಅದು ತಪ್ಪಾ? ಕಾಫಿ ಕೊಟ್ಟು ಹೋಗ್ತಾ ಇರೋ, ಅದಕ್ಕೆ ಪ್ರಸಂಗ ಮಾಡಿದ್ರೆ ಚೆನ್ನಾಗಿರಲ್ಲ. ಏನ್ ಹಾಗೆ ನೋಡ್ತಾ ಇದ್ಯಾ? ಒಳಗಡೆ ಹೋಗು. ಅತಿ ಆಗೋಯ್ತು ನಿಮ್ದೆಲ್ಲ. ಹೋಗ್ ತಿಂಡಿ ಮಾಡೋಗು. ತಗೊಳ್ಳೆ. ಅಮ್ಮ, ಎಷ್ಟು ಹೆಂಗಾಗಿದೆಯಲ್ಲಮ್ಮ ಅವಾಗ. ಒಳ್ಳೆ ಹೀರೋಯಿನ್ ತರ ಮುದ್ದಾಗಿದೆಯಾ ನೋಡು. ಇವಾಗ್ಲೇನು ಕಮ್ಮಿ ಇಲ್ಲ, ಅಷ್ಟೇ ಚೆನ್ನಾಗಿದ್ಯಾ. ಬೇರೆನೇ ವಿಷಯ ಬಿಡು. ಏನ್ ಮಾಡ್ತಿದ್ದೀರಾ ಅಮ್ಮ ಮಗಳು ಇಬ್ರು? ಅಮ್ಮನ್ ಮದ್ವೆ ಆಲ್ಬಮ್ ಕಣೆ, ಎಷ್ಟು ಚೆನ್ನಾಗಿದ್ರು ನೋಡಿಲಿ. ಮತ್ತೆ ದ ಗ್ರೇಟ್ ಜಯಲಕ್ಷ್ಮಿ ಅಂದ್ರೆ ಸುಮ್ನೆನಾ? ಒಟ್ಟಾರದಲ್ಲಿ ಇದ್ದಿದ್ದ ಹೆಂಗಸ್ರಿಗೆಲ್ಲ ಹೋಲಿಸ್ಕೊಂಡ್ರೆ ನಮ್ಮ ಅಮ್ಮನೇ ಬ್ಯೂಟಿ ಕ್ವೀನು. ನಕ್ಷತ್ರ, ಇನ್ನೊಂದೇನ್ ಗೊತ್ತಾ? ನಾನು ಅಮ್ಮ ಇಬ್ರು ಹೊರಗಡೆ ಹೊಟ್ರೆ ಎಲ್ರು ಕೇಳೋರು, ಏನು ನಿಮ್ಮ ಅಕ್ಕನ್ ಕರ್ಕೊಂಡ್ ಬಂದಿದ್ಯಾ ಅಂತ. ಸಾಕು ಸುಮ್ಮನೆ ಇರೋ. 7 ಸಾಲದು ಅಂತ ನೀನು ಶುರು ಹಚ್ಕೊಂಡ್ಯಾ? ಅಮ್ಮ, ನೀವು ಮದ್ವೆ ಆದ ಹೊಸರಲ್ಲಿ ಎಲ್ಲೆಲ್ಲಿ ಹೋಗಿದ್ರಿ? ಹನಿಮೂನು, ಹೋಟ್ಲು, ಪಾರ್ಕು, ಪಿಕ್ಚರ್ ಅಂತೆಲ್ಲ ಆಗಿನ ಕಾಲದಲ್ಲೆಲ್ಲ ಹೇಗಿತ್ತು? ನಮ್ಮ ಕಾಲದಲ್ಲಿ ಈ ಥರ ಏನೂ ಇರಲಿಲ್ಲ ಕಣೆ. ಮದುವೆ ಆದ ಹೊಸರಲ್ಲಿ ಧರ್ಮಸ್ಥಳ, ಶೃಂಗೇರಿ, ಕೊಲ್ಲೂರು ಅಂದ್ಕೊಂಡು ದೇವಸ್ಥಾನಗಳಿಗೆ ಹೋಗ್ತಾ ಇದ್ವಿ. ರಾಜ್ಕುಮಾರು, ವಿಷ್ಣುವರ್ಧನ್, ಅಂಬರೀಷ್ ಸಿನಿಮಾ ಏನಾದರೂ ಬಿಡುಗಡೆ ಆದರೆ ಅದನ್ನು ನೋಡೋಕೆ ಅಂತ ಜೋಡಿಯಾಗಿ ಹೋಗ್ತಾ ಇದ್ವಿ.
ವಾಪಸ್ ಬರ್ತಾ ದೊಡ್ಡಿ ರಸ್ತೆನಲ್ಲಿ ಒಂದು ಒಳ್ಳೆ ಮಸಾಲೆ ದೋಸೆ ತಿಂತಾ ಇದ್ವಿ. ಗಂಡನ್ಗೇನಾದ್ರು ಮೂಡ್ ಚೆನ್ನಾಗಿದ್ದು ಸಂತೋಷವಾಗಿದ್ದರೆ ಬರ್ತಾ ಒಂದು ಮೊಳ ಹೂವು ತಗೊಂಡು ಬರ್ತಾಯಿದ್ರು. ಆಗಿನ ಕಾಲದ ಹೆಂಗಸರಿಗೆ ಅದೇ ಸ್ವರ್ಗ ಅಷ್ಟೇ. ವಾವ್, ಅಮ್ಮ ಅಪ್ಪ ಅಷ್ಟೆಲ್ಲ ಮಾಡಿದ್ರಾ? ನಾನು ನಿಮ್ಮ ಅಪ್ಪನ ಬಗ್ಗೆ ಎಲ್ಲ ಹೇಳ್ತಿರೋದು. ನಿಮ್ಮಪ್ಪ ಎಲ್ಲ ಅದನ್ನೆಲ್ಲ ಮಾಡ್ತಾರೆ. ನಾನು ನಮ್ಮ ಕಾಲದ ಜೋಡಿಗಳ ಬಗ್ಗೆ ಹೇಳ್ತಿದ್ದೆ. ಸಾಮಾನ್ಯವಾಗಿ ಹೊಸದಾಗಿ ಮದುವೆ ಆಗಿರೋ ಜೋಡಿಗಳು ಇದನ್ನೆಲ್ಲ ಮಾಡ್ತಾ ಇದ್ರು ಅಂತ ಹೇಳಿದೆ ಅಷ್ಟೇ. ಅಂದ್ರೆ ಅಪ್ಪ ನಿನ್ನೆಲ್ಲೂ ಕರ್ಕೊಂಡೇ ಹೋಗಿಲ್ವಾ? ಹೋಗ್ಬೇಕು ಅನ್ಕೊಂಡ್ರು ಅವಾಗೆಲ್ಲ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇರ್ತಿರ್ಲಿಲ್ಲ ಕಣೆ. ದುಡ್ಡಿಗೇನಮ್ಮ, ಹೋಗ್ಬೇಕು ಅನ್ನೋ ಮನ್ಸಿದ್ರೆ ಹೇಗೋ ಹೊಂದಿಸ್ಬೋದಿತ್ತಪ್ಪ. ಏನಾಗಿದೆ ನಿಮ್ಮಿಬ್ರಿಗೂ? ಒಳ್ಳೆ ಮಕ್ಕಳು ನೀವಿಬ್ರು. ಸುಮ್ಮನೆ ಇರ್ರೆ ಸಾಕು. ಪಾಪ ಕಣೆ ಅಮ್ಮ, ಅಪ್ಪನ ಜೊತೆ ಒಂದಿನನೂ ನೆಮ್ಮದಿಯಾಗಿ ಬದುಕಿಲ್ಲ ಅನ್ಸುತ್ತೆ. ತನ್ನ ಆಸೆಗಳನ್ನೆಲ್ಲನೂ ಬಚ್ಚಿಟ್ಟು ಬದುಕಿದ್ದೇ ಆಯ್ತು. ಬನ್ರಪ್ಪ ಬನ್ನಿ, ಹುಷಾರ್ ಕಂಡ್ರು. ಮೆತ್ಕೆ ತಗೊಂಬನ್ನಿ. ಇಲ್ಲಿ ಇಡಿ. ಬಾಪ ಹುಷಾರ್ ಕಣ ಅಪ್ಪ, ಕೆಳಗೆ ಬೀಳ್ಸಿ ಪುಡಿ ಮಾಡಕ್ ಬಿಟ್ಯಾ. ಅದೇನಾದ್ರೂ ಆಯ್ತು ಅಂದ್ರೆ ಆಮೇಲೆ ನಿನ್ ತಲೆ ಕೊಟ್ಟು ಪುಡಿ ಮಾಡ್ಬಿಡ್ತೀನಿ. ನೀನ್ ಪಾಪ ಈ ಹಳೆ ಟಿವಿ ತೆಗ್ದಿಸ್ತು, ಆ ಹೊಸದ್ ಇಲ್ಲಿಡು. ಆಮೇಲೆ ನೀನು ಈ ಹಳೆ ಸೋಫಾ ತೆಗ್ದು ಆಚೆ ಇಸಿಡು. ಅಮ್ಮ ಒಂದ್ ನಿಮಿಷ, ನೀನು ಹೊತ್ತಿದ್ದೆ ಮುಟ್ಬಿಡಮ್ಮ. ಬೇಗಿಡಪ್ಪ. ನೀ ಹಳೆ ಸೋಫಾ ಆಚೆ ಇಸ್ಬಿಡು. ಬೇಡ ಅದು. ಬೇಗ ಕೆಲಸ ಮುಗಿಸ್ರಪ್ಪ, ಬೇಗ ಟಿವಿ ಫಿಕ್ಸ್ ಮಾಡಿ. ಈ ಹಳೆದ್ನೆಲ್ಲ ಹೊರಗಡೆ ಹಾಕಿ. ಹೌದು ಕರವ. ಈ ಹಳೆ ಮಿಕ್ಸಿ, ಹಳೆ ಸ್ಟವ್ ಎಲ್ಲ ಕೊಟ್ಟು ಹೊಸ ತಗೊಂಬರೋ. ಇನ್ಮೇಲೆ ಈ ಮನೇಲಿ ಯಾವ್ದು ಹಳೇದಿರೋದ್ ಬೇಡ. ಯಾಕೆ ಹೇಳು? ನೀನು ಹಳಬ್ಳೆ, ಇರೋದ್ರಲ್ಲಿ ಓಲ್ಡ್ ಮಾಡಲ್ಲು. ನೀನು ಗುಜ್ರಿಗೆ ಹಾಕ್ಲಾ? ದ್ರಾವೆ ಮುಂಡೆದೆ. ಇವನ್ ಹೀಗೆ ತಮಾಷೆ ಜಾಸ್ತಿ. ನೀವು ಮುಂದರ್ಸಿ. ಏನ್ರಿ ಈ ಟಿವಿ ಸೋಫಾನೆಲ್ಲ ಹೇಗೆ ತಗೊಂಬಂದ್ರಿ ಅಂತ ನಾನು ಕೇಳ್ತಾನೆ ಇದ್ದೀನಿ, ನೀವೇನು ಹೇಳ್ತಾನೆ ಇಲ್ಲ. ಆಯ್ತಾನಪ್ಪ ನಿಮ್ದು? ಬಾ, ನಿಮ್ದು ಎಷ್ಟಾಯ್ತು ಅಂತ ಹೇಳಿ. ಟಿವಿ ತಗೊಂಡ್ರೆ 1 ವರ್ಷ ಚಾನೆಲ್ ಫ್ರೀ ಅಂತ ಹೇಳಿದ್ರು. ಅವನೆಲ್ಲಿ DTH ಅವನು ಬರ್ಲೇ ಇಲ್ಲ. ಬರ್ತಾನೆ ಸರ್. ಸರಿ, ನಿಮ್ದೆಲ್ಲ ಮುಗಿತಲ್ಲ, ನೀವ್ ಹೋಗಿ ಬೇಗ ಅವ್ನ್ ಕಳ್ಸಿ. ನಾನ್ ಟಿವಿ ನೋಡ್ಬೇಕು. ಆರಾಮಾಗಿ ನೋಡಮ್ಮ. ನಿಮ್ಮಿಬ್ರಿಗೂ ಕಿವಿ ಕೇಳಿಸ್ತಿಲ್ವಾ? ಅಮ್ಮ ಅವಾಗಿಂದ ಕೇಳ್ತಾನೆ ಇದ್ದಾಳೆ. ನಿಮ್ಗಲ್ವೇನೋ ಅನ್ನೋ ರೀತಿ ಬೇರೆನೆ ಮಾತಾಡ್ತಿದ್ದೀರಲ್ಲ. ಇದೆಲ್ಲ ಯಾಕೆ ಬೇಕಿತ್ತು? ಏನಕ್ಕೆ ತಗೊಂಡ್ ಬಂದ್ರಿ? ಏನೇ ಹೀಗೆ ಕೇಳ್ತಾ ಇದ್ಯಾ? ಇದನ್ನೆಲ್ಲ ನಾನು ನಕ್ಷತ್ರಗೋಸ್ಕರ ತಂದಿರೋದು. ನಕ್ಷತ್ರಂಗೋಸ್ಕರಣ? ಹೂ ಕಣೆ, ಪಾಪ ಮಗು. ನಿನ್ನೆ ತನಕ ಶ್ವೇತಾ ಮನೇಲಿ, ಭೂಪತಿ ಮನೇಲಿ ಆರಾಮಾಗಿತ್ತು. ನಾನೇ ಹೋಗಿ ಹೇಳ್ಕೊಂಡ್ ಬಂದೆ. ಇಲ್ಲಿ ಬಂದ್ಮೇಲೆ ಕೂರಕ್ ಒಂದ್ ಚೆನ್ನಾಗಿರೋ ಸೋಫಾ, ಸೆಕೆ ಆದ್ರೆ ಫ್ಯಾನು, ನೋಡಕ್ ಒಂದ್ ಟಿವಿ, ಇಷ್ಟು ಇಲ್ಲ ಅಂದ್ರೆ ನನ್ ಮರ್ಯಾದೆ ಏನು? ಅಪ್ಪ ಅನಿಸ್ಕೊಂಡವನು ಅಷ್ಟು ಮಾಡಬಾರ್ದಾ? ಏನು, ನಕ್ಷತ್ರಂಗೋಸ್ಕರ ನೀವ್ ಇಷ್ಟೆಲ್ಲ ಖರ್ಚು ಮಾಡಿದ್ರಾ? ಇದೆಲ್ಲ ಏನ್ ಕಮ್ಮಿಗ ಸಿಗುತ್ತೆ? ದುಡ್ಡಿಲಿಂದ ಬಂತು? ಸಾಲ ಮಾಡ್ದೆ ಕಣೆ. ಒಂದ್ ಒಳ್ಳೆ ಕೆಲ್ಸಕ್ಕೋಸ್ಕರ ಸಾಲ ಮಾಡಿದ್ರೆ ತಪ್ಪೇನಿಲ್ಲ. ಚೆನ್ನಾಗಿ ದುಡ್ದು ತೀರ್ಸಿದ್ರಾಯ್ತು. ನನ್ ಮಗಳಿಗೋಸ್ಕರ ತಾನೆ. ಇರ್ಲಿ. ನೋಡಿದ್ಯಾ ಅಮ್ಮ, ಇಬ್ರು ಹೇಗ್ ಆಡ್ತಿದ್ದಾರೆ, ಎಷ್ಟು ವಿಚಿತ್ರವಾಗಿ ಆಡ್ತಿದ್ದಾರೆ. ಆದ್ರೆ ಒಂದಂತೂ ನಿಜ ಕಣೆ, ಯಾವುದೇ ಕಾರಣಕ್ಕೂ ನಕ್ಷತ್ರ ಮನೆ ಬಿಟ್ಟು ಹೋಗ್ಬಾರ್ದು ಅಂತ ಮಾತಾಡ್ಕೊಳ್ತಿದ್ರು. ಆಗ್ಲೇ ನಾನು ಕೇಳಿಸ್ಕೊಂಡೆ.
ಏನು ಹೇಳ್ತಾ ಇದೀಯಾ? ನನ್ನ ಬಗ್ಗೆ ಮಾತಾಡ್ತಿದ್ರಾ? ಏನಂತ? ಅದೇ ಏನೋ ಯಾವುದೇ ಕಾರಣಕ್ಕೂ ನಕ್ಷತ್ರ ಮನೆ ಬಿಟ್ಟು ಹೋಗಬಾರ್ದು, ಹೇಗಾದರೂ ಮಾಡಿ ಅವಳನ್ನ ಇಲ್ಲೇ ಉಳಿಸ್ಕೋಬೇಕು ಅಂತ ಮಾತಾಡ್ತಿದ್ರು. ನಾನು ಅದನ್ನು ಕೇಳಿಸ್ಕೊಂಡೆ ಕಣೆ. ಒಟ್ಟಿನಲ್ಲಿ ನೀನು ಇಲ್ಲೇ ಇರಬೇಕು ಅಷ್ಟೇ, ಅದೇ ಅವ್ರ ಉದ್ದೇಶ. ಅಂದ್ರೆ ಭೂಪತಿ ಅನುಮಾನ ನಿಜ ಆಗ್ತಿದೆ. ಇವರಿಬ್ರು ಏನೋ ಹೊಂಚಾಗ್ತಿದ್ದಾರೆ, ಏನೋ ಪ್ಲಾನ್ ಮಾಡ್ತಿದ್ದಾರೆ. ಆದ್ರೆ ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಹಲೋ, ಏನು ಮಾಡ್ತಿದ್ಯಾ? ಡಿಸ್ಕೋ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ನೀನು ಬಂದು ಕುಣಿತ್ಯಾ? ಇವಾಗ ಬರೀ ಕಾಲ್ ಮುರಿದಿದೆ ಮೇಡಮ್, ಆಮೇಲೆ ಸೊಂಟನೂ ಮುರಿದು ಮನೇಲೆ ಕೂರಿಸ್ಬಿಡ್ತೀನಿ. ವೀಲ್ ಚೇರ್ ಬಿಟ್ಟು ಅಲ್ಲಾಡ್ಲೇಬಾರ್ದು. ಕರೆಕ್ಟಾಗಿ ಹೇಳು, ಏನು ಮಾಡ್ತಿದ್ಯಾ ಅಂತ. ನೀನು ಇಲ್ಲೊಂದು CCTV ಹಾಕೊಂಡು ಮೊಬೈಲ್ ಕನೆಕ್ಟ್ ಮಾಡ್ಕೋ. ನಾನು ಏನು ಮಾಡ್ತಾ ಇದ್ದೀನಿ, ಏನೇನಾಗ್ತಿದೆ ಎಲ್ಲ ಗೊತ್ತಾಗುತ್ತೆ. ನಕ್ಷತ್ರ, ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ಎಲ್ಲ ಓಕೆ ಅಲ್ವಾ? ತುಕಾರಾಮ್ ಅಂಕಲ್ದು ಏನೂ ಪ್ರಾಬ್ಲಮ್ ಇಲ್ಲ ತಾನೆ? ಅವ್ರು ಏನು ತೊಂದರೆ ಮಾಡ್ತಾರೆ, ಎಲ್ಲ ಆರಾಮಾಗಿದೆ. ಯಾಕೆ ಕೇಳ್ತಾ ಇದೆಯಾ? ಏನೋ ಗೊತ್ತಿಲ್ಲ ಕಣೋ, ನನಗೀಗಲೂ ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ. ತುಕಾರಾಮ್ ಅಂಕಲ್ ಏನೋ ಪ್ಲ್ಯಾನ್ ಮಾಡೇ ನಿನ್ನನ್ನು ಕರ್ಕೊಂಡು ಹೋಗಿದ್ದಾರೆ, ನಿನಗಲ್ಲೇನೋ ತೊಂದರೆ ಆಗತ್ತೆ ಅಂತ. ಅಲ್ವೋ, ಮನುಷ್ಯ ಇವತ್ತಿದ್ದಂಗೆ ನಾಳೆನೂ ಇರ್ತಾನೆ ಅನ್ನೋಕ್ಕಾಗುತ್ತಾ? ಯಾವುದೋ ಒಂದು ಕ್ಷಣದಲ್ಲಿ ಬದಲಾಗ್ಬೋದಲ್ವಾ? ನಕ್ಷತ್ರ, ಮನುಷ್ಯರು ಬದಲಾಗ್ತಾರೆ, ಆದರೆ ನಿನ್ನ ತಂದೆ ಅನ್ನಿಸ್ಕೊಂಡವರು ಖಂಡಿತವಾಗ್ಲೂ ಬದಲಾಗಲ್ಲ. ಈಗಲೂ ಸ್ಟ್ರಾಂಗ್ ವೈಬ್ ಇದೆ ನಕ್ಷತ್ರ. ಅವ್ರು ಏನೋ ಪ್ಲಾನ್ ಮಾಡ್ಕೊಂಡೆ ನಮ್ಮ ಮನೆಗೆ ಬಂದಿದ್ದು. ಈಗಲೂ ಪ್ಲಾನ್ ಮಾಡ್ತಾನೆ ಇರ್ತಾರೆ. ನಿನಗಾಗ ಅನ್ನಿಸ್ತಿಲ್ವೇನೋ? ನನಗ ಹಾಗೆಲ್ಲ ಏನೂ ಇಲ್ಲ ಬಿಡೋ. ನೋಡು, ಇದ್ರೆ ಹೇಳ್ತೀನಿ ಅಂತ ಹೇಳಿದ್ಯಾ, ಮರಿಬೇಡ. ಸರಿ ಕಣೋ, ಅಮ್ಮ ಬಂದರು ಫೋನ್ ಇಡ್ತೀನಿ. ಯಾರು? ಭೂಪತಿನಾ? ಕೊಡೆ, ಮಾತಾಡ್ತೀನಿ. ಹಲೋ ಭೂಪತಿ. ಜಯಮ್ಮ, ಹೇಗಿದ್ದೀರಾ? ಅಮ್ಮ, ನಾನು ಅವಳ ಹತ್ರ ಮಾತಾಡ್ತಾ ಮರ್ತೋಗ್ಬಿಟ್ಟೆ. ಡಾಕ್ಟ್ರು ಫೋನ್ ಮಾಡಿದರು, ಲೈಟಾಗಿ ಕಾಲನ್ನ ನೆಲಕ್ಕೆ ಕೂರ್ಬಿಟ್ಟು ನಡಿಬೋದಂತೆ. ಜಾಸ್ತಿ ಬೇಡ, ಒಂದು 5-10 ನಿಮಿಷ ಅಷ್ಟೇ. ಹೌದಾ? ಸರಿ ಸರಿ, ನಾವಿದ್ದೀವಲ್ಲ, ನಾವು ನೋಡ್ಕೊಳ್ತೀವಿ. ಅಮ್ಮ, ಅಲ್ಲಿ ಎಲ್ಲ ಓಕೆ ಅಲ್ವಾ? ಅವಳಂತೂ ನನ್ನ ಹತ್ರ ಬಾಯ್ ಬಿಡಲ್ಲ. ಅಟ್ಲೀಸ್ಟ್ ನೀವಾದರೂ ಹೇಳಿ. ಏನೂ ತೊಂದರೆ ಇಲ್ಲ ಭೂಪತಿ, ನೀನೇನೂ ತಲೆ ಕೆಡಿಸ್ಕೋಬೇಡ. ಹಾಗೇನಾದರೂ ಇದ್ದರೆ ನಾನೇ ನಿನಗೆ ಹೇಳ್ತೀನಿ. ಸರಿ ಅಮ್ಮ. ಸರಿ, ಫೋನ್ ಇಡ್ತೀನಿ. ಹುಷಾರು. ಸರಿ ಅಮ್ಮ, ನೀವು ಹುಷಾರು, ನಕ್ಷತ್ರನೂ ಹುಷಾರು. ಬಾಯ್. ಒಳ್ಳೆ ಹುಡುಗ, ಯಾವ ಜನ್ಮದ ಪುಣ್ಯನೋ ಏನೋ, ಎಷ್ಟು ಒಳ್ಳೆ ಸ್ನೇಹಿತ ನಿನಗೆ ಸಿಕ್ಕಿದ್ದಾನೆ. ಅದನ್ನು ಯಾವತ್ತೂ ಕಳ್ಕೋಬಾರ್ದು, ಹಾಗೆ ಉಳಿಸ್ಕೋಬೇಕು, ಆಯಿತಾ? ಯಾವುದೇ ಕಾರಣಕ್ಕೂ ಅವನ ಮನಸ್ಸಿಗೆ ನಿನ್ನಿಂದ ನೋವಾಗಬಾರ್ದು, ಹಾಗೆ ನೋಡ್ಕೊ, ಆಯಿತಾ ಪುಟ್ಟ?
ಈ ಹೊಸ ಸೋಫಾ, ಹೊಸ ಟಿವಿ ಅಂತ ಎಷ್ಟೆಲ್ಲ ಖರ್ಚಾಗೋಯ್ತು ಅಲ್ಲ. ಆ ಶ್ವೇತನ್ಗೇನೋ ಇದ್ರ ಜೊತೆಗೆ ಇನ್ನೊಂದು 4 ಕಂತೆ ಕೊಟ್ಟಿದ್ರೆ ಏನು ಅವ್ರ ಅಪ್ಪನ ಗಂಟ ಕರ್ಗೋಗಿರೋದು. ಇನ್ನು ಏನೆಲ್ಲ ತರಬೇಕು, ಏನೆಲ್ಲ ಮಾಡಬೇಕು, ಹೆಂಗ್ ಮಾಡೋದು? ಅಮ್ಮೋರೆ ಸೆಟಪ್ ಬಾಕ್ಸ್ ತಂದಿದ್ದೀವಿ, ಇದೀರಾ ಮನೇಲಿ? ಬಂದೇನಪ್ಪ, ಬಂದೇನು. ಬಂದೆಪ್ಪ. ನೋವಾಗ್ತಾ ಇದೆಯಾ? ಆಗ್ತಾ ಇಲ್ಲ ಅಂದ್ರೆ ಕೂತ್ಕೊಂಡ್ಬಿಡೆ ಇಲ್ಲೇ. ಹಾಗೇನಿಲ್ಲಮ್ಮ, ನಾನು ನಡೀತೀನಿ. ಹುಷಾರ್ ಹುಷಾರ್ ಹುಷಾರ್. ಓ ನೀವೇನಾ? ಅದೆಲ್ಲ ಆಗ್ತಿರೋ ತೋರಿಸ್ತೀನಿ ಜಾಗನ. ನೀವೇ ನೋಡಿ ಮನಿ, ನಡಿ ನಡಿ. ಇವರಿಬ್ರು ಸಂಭ್ರಮ ನೋಡ್ತಾ ಇದ್ರೆ ನನಗೆ ಯಾಕೋ ಅನುಮಾನ ಜಾಸ್ತಿ ಆಗ್ತಾ ಇದೆ ಕಣೆ. ಹಾಗೇನಿಲ್ಲಮ್ಮ, ಏನೋ ಅವ್ರ ಖುಷಿಗಷ್ಟೆ. ನೀನ್ ಬಾ. ಮೆತ್ತಗೆ 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 ಮೆತ್ತಗೆ. ಓಕೆ, ಆಗ್ತಿಲ್ವಾ? ಬಾ ಬಾ, ಹುಷಾರ್ ಹುಷಾರ್. ಕೂತ್ಕೋ 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 ಪುಟ್ಟ. ಬಹಳ ನೋವಾಯ್ತಾ? ಇವತ್ತಿಗಿಷ್ಟು ನಡೆದಿದ್ದು ಸಾಕು. ವೀಲ್ ಚೇರ್ ತಗೊಂಬರ್ತೇನೆ, ಆಯ್ತಾ? ಆಯ್ತೇನಪ್ಪ, ಸಿಗ್ನಲ್ ಸಿಕ್ತಾ? ಹಾ ಆಯ್ತು, ಹೋಗ್ ಬರ್ತಾ ಇದೆಯಾ ನೋಡಿ. ಓ ಹೋಗಡ್ರಪ್ಪ, ಎಲ್ಲ ಬರ್ತಾ ಇದೆ. ಅಯ್ಯೋ, ಓಹೋ, ಏನಮ್ಮ ಆಗ್ಲೇ ಹೊಸ ಟಿವಿ ಮುಂದೆ ಕೂತ್ಬಿಟ್ಟಿದ್ಯಾ? ಎಲ್ಲ ಚಾನಲ್ ಬರ್ತಾ ಇದ್ಯಾ? ಹೂ ಕೊಡೋ ತಗೊಳಮ್ಮ, ಎಲ್ಲ ಬರ್ತದೆ. ನೋಡು ನೋಡು ನೋಡು. ಲೇ ಜಯ, ನೋಡೆ ಹೊಸ ಟಿವಿ ಎಷ್ಟು ದೊಡ್ಡದಾಗ ಕಾಣಿಸ್ತಾ ಇದೆ. ಒಳ್ಳೆ ಈ ಥಿಯೇಟರ್ ಬಂದಾಗ ಬರ್ತಾ ಇಲ್ವಾ? ರೀ, ಮನೆ ಸಾಮಾನೆಲ್ಲ ಖಾಲಿ ಆಗಿದೆ. ನಾವು ಮಾರ್ಕೆಟ್ಗೆ ಹೋಗಿ ತಗೊಂಡು ಬರ್ತೀನಿ. ಸ್ವಲ್ಪ ದುಡ್ಡು ಬೇಕಿತ್ತು. ಸ್ವಲ್ಪ ಯಾಕೆ, ಜಾಸ್ತಿನೇ ತಗೋ. ಬರ್ತಾ ಒಳ್ಳೊಳ್ಳೆ ತರಕಾರಿ, ಹಣ್ಣು, ಪನ್ನೀರು, ತುಪ್ಪ, ಹಾಲು ಈ ಥರದ್ದೆಲ್ಲ ತಗೊಂಬ. ನಕ್ಷತ್ರ ಚೆನ್ನಾಗಿ ತಿನ್ಲಿ. ಹಾಗೆ ತಿಂದ್ರೆ ತಾನೇ ಅವಳ ಕಾಲು ಬೇಗ ವಾಸಿ ಆಗೋದು. ಯಾವುದು ಮರಿಬೇಡಿ, ಎಲ್ಲ ತನ್ನಿ. ಸರ್ ಎಲ್ಲ ಸರಿ ಇದೆಯಾ? ನಾವು ಹೋಗ್ಬೋದಾ? ಹೋಗಪ್ಪ, ನಿನ್ನ ಯಾರು ಕಟ್ಟಾಕಿದ್ದಾರೆ? ಸರ್ವಿಸ್ ಚಾರ್ಜ್ ಸರ್ವಿಸ್ ಚಾರ್ಜ್. ಅಮ್ಮ, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ನೀನೇ ಕೊಟ್ಟಿರು. ನಾನು ಟಿವಿ ನೋಡ್ತಾ ಇದೀನಿ, ನೀನೇ ಕೊಟ್ಬಿಡೋಗ. ಒಳ್ಳೆ ಕರ್ಮ. ಏನಮ್ಮ, ಇರಪ್ಪ, ನಾನೇ ಬಂದೆ. ಹೋಯ್ತು, ಎಲ್ಲ ಹಾಳಾಗೋಯ್ತು. ಅಮ್ಮ ಅಮ್ಮ, ಏನೋ ನಿಂದು? ಬೀರು ಬಾಗಿಲು ಯಾಕೆ ತೆಗ್ದಿದೆ? ಇಲ್ಲಿದ್ದ ದುಡ್ಡು ಏನಾಯ್ತು? ತೆಗ್ದಿತ್ತ? ಇಲ್ಲ ಕಣೋ, ನಾನ್ ದುಡ್ಡು ಒಳಗಡೆ ಇಟ್ಬಿಟ್ಟು ಬೀಗ ಹಾಕೊಂಡ್ ಬಂದಿದ್ದೆ ಕಣೋ. ಎಲ್ಲಿ?
ಅಯ್ಯೋ ದೇವ್ರೆ, ಶಿವನೇ ಏನಪ್ಪ ಇದು? ಅಯ್ಯೋ ಶಿವನೇ, ತುಕರಮ್ಮ, ನಮ್ ದುಡ್ಡು ಇಲ್ಲೇ ಇಟ್ಬಿಟ್ಟು ಬೀಗ ಹಾಕೊಂಡ್ ಬಂದಿದೆ ಕಣೋ. ಮತ್ತೆ ಇವಾಗ ಎಲ್ಲೋಯ್ತು? ಇಲ್ಲಿದೆ ನೋಡಿ, ಇದನ್ನೇ ನಾವು ಹುಡುಕ್ತಾ ಇದ್ದಿದ್ದು.